ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನಾನು ಆಟ ಆಡಕ್ ಹೋಗ್ಬೇಕು. ಮೊದಲು ಇದನ್ನ ಕಟ್ಕೋ, ಆಮೇಲೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡಕ್ ಹೋಗುವಂತೆ. ಇಷ್ಟ ದಿನ ಕಟ್ಟಿದ್ದನ್ನ ಬಿಚ್ಚಿ ಇವಾಗ ಯಾಕೆ ಹೊಸದಾಗ್ತಾ ಇದೆಯಾ? ಇದು ನಮ್ಮ ವಂಶದಲ್ಲಿ ಪರಂಪರೆಯಿಂದ ಬಂದಂತ ಉಡ್ದಾರ, ತಿರುಪತಿಲ್ ಮಾಡಿಸಿದ್ದಂತೆ. ನಿಮ್ ತಾತ ಕನಕಾಚಲರು ನಿಮ್ಮಪ್ಪನ್ ಕಟ್ಟಿದ್ರು, ನಿಮ್ಮಪ್ಪ ನಿಮ್ಮಣ್ಣನ್ ಕಟ್ಟಿದ್ದು. ಈಗ ನಾನು ನಿನಗ್ ಕಟ್ತಾ ಇದ್ದೀನಿ. ಬಂಗಾರದ್ದು, ಜೋಪಾನವಾಗಿ ನೋಡ್ಕೋಬೇಕು. ಅಮ್ಮ, ನಾವು ಉಡ್ದಾರ ಯಾಕೆ ಕಟ್ಕೋಬೇಕು? ಅದು ನಮ್ಮ ಸಂಪ್ರದಾಯ ಕಣೋ. ಆರೋಗ್ಯಕ್ಕೂ ಒಳ್ಳೆಯದು, ಅನುಕೂಲಕ್ಕೂ ಬರುತ್ತೆ. ಅನುಕೂಲಕ್ಕ? ಹಂಗಂದ್ರೆ? ನೀನು ಪಂಚೆ ಉಟ್ಕೋತೀಯಲ್ಲ, ಉಡ್ದಾರಕ್ಕೆ ಸಿಕ್ಸ್ಕೊಂಡ್ರೆ ಅದು ಉದ್ರೋಗಲ್ಲ. ಜೊತೆಗೆ ಸೊಂಟನೂ ಗಟ್ಟಿ ಆಗುತ್ತೆ. ಆಹಾ, ಉಡ್ದಾರದಿಂದ ಮಾತ್ರ ಸೊಂಟ ಗಟ್ಟಿ ಆಗುತ್ತಾ? ಒಳ್ಳೆ ಊಟನೂ ತಿನ್ಬೇಕು. ಅದಕ್ಕೆ ಅಲ್ವಾ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳೋದು. ರಾಗಿ ನಿರೋಗಿ. ಅಪ್ಪ ಯೋಗಿ, ನಿನ್ನ ಪ್ರವಚನ ಕೇಳೋಷ್ಟು ಸಮಯ ಇಲ್ಲ. ನಾನು ಅಡುಗೆ ಮಾಡಬೇಕು. ನೀನು ಹೋಗಿ ಆಟ ಆಡ್ಕೋ, ನಾನು ಕಟ್ಟಿಗೆ ತರ್ತೀನಿ. ಹೋಗಿ ಬಾ ತಾಯಿ. ಹಾ, ಊಟ ನೀನು. ತಾಯಿ 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 ನೀನು ಬರ್ಸಿರೋ ಜಾತಕದ ಬಗ್ಗೆ ತಿಳ್ಕೊಬೇಕಾ ಅಥವಾ ಅವನು ಬರ್ದಿರೋದನ್ನ ತಿಳ್ಕೊಬೇಕಾ? ಅರ್ಥವಾಗಲಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ನೀಡೋದಕ್ಕಿಂತ ನಮ್ಮಲ್ಲಿ ಬಹುಕಾಲದಿಂದ ಅಡಗಿರುವ ಒಂದು ಸತ್ಯವನ್ನ ಈಗ ನಿನಗೆ ತಿಳಿಸುವಂಥ ಸಮಯ ಆ ಮೂಲರಾಮ ಸೃಷ್ಟಿ ಮಾಡಿದ್ದಾನೆ. ಸತ್ಯವೇ? ಹೌದು. ನಿಮ್ಮ ಮಗ ವೆಂಕಟನಾಥನ ಜನನ ಪೂರ್ವನಿಯೋಜಿತ. ಅವನದ್ದು ಕರ್ಮಜನ್ಮವಲ್ಲ, ಕಾರಣ ಜನ್ಮ. ನಿಮ್ಮ ಮಡಿಲಲ್ಲಿ ಬೆಳೀತಾ ಇರೋ ವೆಂಕಟನಾಥ ದೈವಾನುಗ್ರಹ ಪಡೆದುಕೊಂಡು ಬಂದಿರೋ ಯಶೋವಂತ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಅವನು ಬಾಲ್ಯದಲ್ಲೇ ಕಾರ್ಯಪ್ರವೃತ್ತನಾಗಿದ್ದಾನೆ. ಜನಸಾಮಾನ್ಯರ ಕಷ್ಟಗಳನ್ನು ಪರಿಹರಿಸುವುದೇ ಅವನ ಕಾಯಕ. ಭವಿಷ್ಯದಲ್ಲಿ ಅವನ ಜೀವನ ಅಚ್ಚರಿಯ ತಿರುವುಗಳನ್ನು ಪಡೆಯಲಿದೆ. ಅವನು ಹಿಂದಿನ ಜನ್ಮದಲ್ಲಿ ಪಡೆದುಕೊಂಡಿರುವಂತಹ ಪುಣ್ಯ ಮೇರು ಪರ್ವತದಷ್ಟಿದೆ. ಆ ಪುಣ್ಯವನ್ನ ಸಮಸ್ತರಿಗೆ ಹಂಚಲು ಬಂದಿರುವ ಪುರುಷೋತ್ತಮ ಗುರುಪಾದ ಅವನು. ಗುರುಗಳೇ, ಗುರುಪಾದ ಅಂದ್ರೆ? ತಮ್ಮ ಮಾತು ನನಗೆ ಅರ್ಥವಾಗ್ತಿಲ್ಲ. ವೆಂಕಟನಾಥ ನಿಮಗೆ ದಕ್ಕುವ ಮಗ ಅಲ್ಲ ತಿಮ್ಮಣ್ಣ. ಏನಾದರೂ ಇದ್ರೆ ಕೊಡಪ್ಪ. ಹಲೋ ಹುಡುಗ, ಪಾಪ ನಿಮ್ಮಪ್ಪ ಇಷ್ಟು ದೊಡ್ಡವನಾದ್ರೂ ಅವ್ರ ಹೆಗ್ಲ ಮೇಲೆ ಕೂತಿದ್ಯಲ್ಲ, ಅವ್ರಿಗೆ ಆಯಾಸ ಆಗಲ್ವಾ? ಮಕ್ಕಳಾದವರು ಅಪ್ಪ ಅಮ್ಮನ ಭಾರನ ಇಳಿಸ್ಬೇಕು, ಅವ್ರಿಗೆ ಭಾರ ಆಗ್ಬಾರ್ದು. ಇಳಿ. ಅವನು ಇಳಿಯೋಕ್ಕಾಗಲ್ಲಪ್ಪ. ಯಾಕೆ? ಅವನು ಚಿಕ್ಕ ವಯಸ್ಸಿನಿಂದನೂ ಸೊಂಟದಲ್ಲಿ ಸಮಸ್ಯೆ ಇದೆ. ಏನಾದರೂ ಇದ್ರೆ ಕೊಡಪ್ಪ. ಬಂದೆ. ವೆಂಕಟನಾಥ ಲೋಕಕ್ಕೆ ಸಮರ್ಪಿತನಾದ ಮಗ. ಅವನ ಬರುವಿಕೆಗಾಗಿ ಮೂಲರಾಮ ಕಾಯುತ್ತಿದ್ದಾನೆ. ವೆಂಕಟನಾಥ ಗೂಡು ಬಿಟ್ಟು ಇಲ್ಲಿಗೆ ಬರಲೇಬೇಕು.
ಅದೇ ದೈವ ಸಂಕಲ್ಪ. ಅವನ ಆಗಮನವನ್ನ ಸ್ವಾಗತಿಸಲು ನಮ್ಮ ಗುರುಗಳಾದ ಸುರೇಂದ್ರ ತೀರ್ಥರು ಎಂದೋ ಮಠದ ಬಾಗಿಲನ್ನ ತೆರೆಸಿಟ್ಟಿದ್ದಾರೆ. ಅವನಿಂದ ಶ್ರೀಮಠದ ಭಾಗ್ಯದ ಬಾಗಿಲು ತೆರೆಯಲಿದೆ. ನಿನ್ನ ಮಗ ಸನ್ಯಾಸ ದೀಕ್ಷೆ ಪಡೆದು ಈ ಮಠದ ಅಧಿಪತಿ ಆಗ್ತಾನೆ. ತುಂಬ ಉಪಕಾರ ಆಯಿತು. ಸ್ವಲ್ಪ ನೀರು ಕುಡ್ಕೊಂಬರ್ತೀನಿ. ಇಲ್ಲೇ ಇರಪ್ಪ. ನಾವು ಉಡ್ದಾರ ಯಾಕೆ ಕಟ್ಕೋಬೇಕು? ಸೊಂಟನು ಗಟ್ಟಿಯಾಗುತ್ತೆ. ನೊಂದ ಜೀವಕ್ಕೆ ಉಸಿರೆ ನೀನಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಏನ್ ಮಾಡ್ತಿದ್ದೀರ? ನಮ್ಮಮ್ಮ ಹೇಳ್ತಾ ಇದ್ರು, ಸೊಂಟ ಗಟ್ಟಿ ಆಗ್ಬೇಕಂದ್ರೆ ರಾಗಿ ತಿನ್ಬೇಕು, ಉಡ್ದಾರ ಕಟ್ಕೋಬೇಕು ಅಂತ. ನೀನೇನು ಹೆದರ್ಕೋಬೇಡ, ದೇವ್ರು ನಿಂಗೆ ಒಳ್ಳೇದೇ ಮಾಡ್ತಾನೆ. ದಾರಿ ಮುಗಿದಾಗ ನೀ ನನ್ನ ಊರಾಗೂ, ಕೊಂಬೆ ಮುರಿದಾಗ ನೀ ನನ್ನ ತುಂಬ ಉಪಕಾರ ಆಯ್ತಪ್ಪ. ಮುಗಿಲು ನೀನೇ, ಹೆಗಲು ನೀನೇ ನನ್ನ ಬಾಳಿಗೆ, ಭಯವು ನೀನೇ, ಬಲವು ನೀನೇ ನನ್ನ ನಾಳೆಗೆ. ಕಾಯುವೆ ನೀ, ನೀಡುವೆ ನಾ ಬೇಡುವೆ. ಈ ಭೂಮಿಯ ಮೇಲೆ ಕಷ್ಟ ಕೋಟಲೆಗಳಿಂದ ಮಾಯೆಯ ಮಾಯಾಜಾಲಕ್ಕೆ ಸಿಲುಕಿ ನರಳುತ್ತಾ ಬಿದ್ದಿರುವ ಅಸಂಖ್ಯಾತ ಜನರನ್ನು ಕೈ ಹಿಡಿದು ಎತ್ತಿ ನಿನ್ನ ಮಗ ಜನಿಸಿರುವುದು ತಿಮ್ಮಣ್ಣ. ಅವನು ಗ್ರಂಥಕಾರಕನಾಗಿ, ರಾಜಮಾನ್ಯನಾಗಿ, ಪ್ರತಿವಾದಿ ಭಯಂಕರನಾಗಿ, ದ್ವೈತ ಸಿದ್ಧಾಂತದ ಉದ್ಧಾರಕನಾಗಿ ಬೆಳೆಯುತ್ತಾನೆ. ದೀನ, ದಲಿತ, ಪಂಡಿತ, ಪಾಮರರ ಆಶಾಕಿರಣನಾಗಿ ಧ್ರುವತಾರೆಯಂತೆ ಮೆರೆಯುವನು. ಕರ್ಮದ ಸುಳಿಯಲ್ಲಿ ಸಿಲುಕಿ ನಲುಗಿದವರ ಕರ್ಮ ಕಳೆಯುವ ಮಹಾತ್ಮನಾಗುತ್ತಾನೆ. ನಮ್ಮ ಮಾತುಗಳು ನಿನಗೆ ಅತಿಶಯೋಕ್ತಿ ಅನ್ನಿಸ್ಬೋದು, ಆದರೆ ಅವನ ಮಹಿಮೆ ಜಗತ್ತಿಗೆ ತಿಳಿಯಲು ಬಹುಕಾಲ ಬೇಕಿಲ್ಲ. 700 ವರ್ಷಗಳ ಕಾಲ ಒಂದು ಹಿಡಿ ಮೃತ್ತಿಕೆಯಿಂದನೇ ಲೋಕವನ್ನ ಕಾಯುತ್ತಾನೆ. ಕರ್ಮದ ಹರಿಕಾರನು, ಧರ್ಮದ ಪ್ರತಿಪಾದಕನೂ ಆಗುತ್ತಾನೆ.